ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಅಕ್ಷಯ್. ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸೂರ್ಯ ದೇವಸ್ಥಾನದಲ್ಲಿ 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ನಾವು ನಮ್ಮ ದಿನನಿತ್ಯದಲ್ಲಿ ಬಳಸುವ ವಸ್ತುಗಳು ವಾಹಕವೇ ಅಥವಾ ಅವಾಹಕವೇ ಎಂದು ತಿಳಿಯೋಣ. ಮೊದಲು ಲೋಹದ ತುಂಡು. ಇದಕ್ಕೆ ನಾನು 2 ತುದಿಗಳನ್ನು ತಾಗಿಸುತ್ತಿದ್ದೇನೆ. ಈಗ ಬಲ್ಬ್ ಉರಿದಿದೆ. ಈಗ ಬಾಟಲ್ ಮುಚ್ಚಳ. ಇದಕ್ಕೆ ನಾನು 2 ತುದಿಗಳನ್ನು ತಾಗಿಸುತ್ತಿದ್ದೇನೆ. ಈಗ ಬಲ್ಬ್ ಉರಿದಿಲ್ಲ. ಈಗ ನಾಣ್ಯ. ನಮ್ಮ ದಿನನಿತ್ಯದಲ್ಲಿ ಬಳಸುತ್ತಿರೋ ನಾಣ್ಯಕ್ಕೆ ನಾನು 2 ತುದಿಗಳನ್ನ ತಾಗಿಸ್ತೀನಿ. ಈಗ ಲೈಟ್ ಉರಿದಿದೆ. ಈಗ ಚಾಕ್ಲೇಟ್ ಸಿಪ್ಪೆ. ಇದಕ್ಕೆ ನಾನು 2 ತುದಿಗಳನ್ನ ತಾಗಿಸ್ತೀನಿ. ಈಗ ಬಲ್ಬ್ ಉರಿದಿಲ್ಲ. ಮೊಳೆ. ಇದಕ್ಕೆ ನಾನು 2 ತುದಿಗಳನ್ನು ತಾಗಿಸುತ್ತಿದ್ದೇನೆ. ಈಗ ಲೈಟ್ ಉರಿದಿದೆ. ಈಗ ಬೆಂಕಿ ಕಡ್ಡಿ. ಇದಕ್ಕೆ ನಾನು 2 ತುದಿಗಳನ್ನು ತಾಗಿಸುತ್ತಿದ್ದೇನೆ. ಈಗ ಬಲ್ಬ್ ಉರಿದಿಲ್ಲ. ಈಗ ಬಿಯದಕ್ಕಿ. ಇದಕ್ಕೆ ನಾನು 2 ತುದಿಗಳನ್ನು ತಾಗಿಸುತ್ತಿದ್ದೇನೆ. ಈಗ ಬಲ್ಬ್ ಉರಿದಿದೆ. ಈಗ ಬಲೂನು. ಇದಕ್ಕೆ ನಾನು 2 ತುದಿಗಳನ್ನ ತಾಗಿಸುತ್ತಿದ್ದೇನೆ. ಈಗ ಇದು ಉರಿದಿಲ್ಲ. ವಸ್ತುಗಳಲ್ಲೆಲ್ಲ ಬಲ್ಬ್ ಬೆಳಗುವುದನ್ನು ನೋಡಿದೆವು. ಇದು ತನ್ನ ಮೂಲಕ ವಿದ್ಯುತ್ತನ್ನು ಹೋಗಲು ಬಿಡುವುದರಿಂದ ಇದನ್ನು ವಾಹಕ ವಸ್ತುಗಳು ಎಂದು ಕರೆಯುತ್ತೇವೆ. ಈ ವಸ್ತುಗಳಲ್ಲಿ ನಾವು ಬಲ್ಬ್ ಬೆಳಗುವುದನ್ನು ನೋಡಲಿಲ್ಲ, ಆದ್ದರಿಂದ ಇದು ಅವಾಹಕ ವಸ್ತುಗಳೆಂದು ಕರೆಯುತ್ತೇವೆ. ವಾಹಕ ವಸ್ತುಗಳನ್ನು ಕಂಡಕ್ಟರ್ಸ್ ಎಂದು ಇಂಗ್ಲಿಷ್ನಲ್ಲಿ ಕರೆಯುತ್ತೇವೆ. ಅವಾಹಕ ವಸ್ತುಗಳನ್ನು ಇಂಗ್ಲಿಷ್ನಲ್ಲಿ ಇನ್ಸುಲೇಟರ್ಸ್ ಎಂದು ಕರೆಯುತ್ತೇವೆ. ಈಗ ನಾವು ದಿನನಿತ್ಯದಲ್ಲಿ ಬಳಸುವ ನೀರು ವಾಹಕವೇ ಅಥವಾ ಅವಾಹಕವೇ ಎಂದು ತಿಳಿಯೋಣ. ಈಗ ಇಲ್ಲಿ ಬಲ್ಬ್ ಉರಿಯುವುದನ್ನು ನೀವು ನೋಡಬಹುದು, ಆದ್ದರಿಂದ ಇದು ವಾಹಕ ವಸ್ತುವಾಗಿದೆ. ನಮ್ಮ ಒದ್ದೆ ಕೈಯಿಂದ ಸ್ವಿಚಸ್ಗಳನ್ನು ಮುಟ್ಟಬಾರದು, ಏಕೆಂದರೆ ನೀರು ಒಂದು ವಾಹಕ ವಸ್ತು ಆಗಿರುವುದರಿಂದ ಅದು ತನ್ನ ಮೂಲಕ ವಿದ್ಯುತ್ತನ್ನು ಹರಿಯಲು ಬಿಡುತ್ತದೆ. ಧನ್ಯವಾದಗಳು.